ಹಿಡಿತಕ್ಕೆ ಕಣ್ಣು ಸುಳ್ಳಿ ನೀನು ತುಂಟಿ ನೀನು ಕಾಟಿ ನೀನು ನನ್ನೆದೆಗೆ ನುಗ್ಗಿದೆ ನೀನು ಅಕ್ಕಪಕ್ಕ ಕುಂತರು ಒಂದು ಸಾರಿಯಾದರು ನನ್ನನ್ನು ಸೋಕದ ನಿನ್ನ ಕೈಗೆ ಜಂಪಾಕಳು ಇಷ್ಟು ದೂರ ಬಂದರು ಎಲ್ಲ ಅರ್ಥ ಆದರು ಏನೊಂದು ಹೇಳದ ನೀನೊಂಥರ ಹೊಂಬಾಕಳು ಅಂಜದ ಗುಂಡಿಗೆ ಏತಗೆ ಅಂಜುತ್ತಿದೆ ಮೆಲ್ಲಗೆ ಮೆಲ್ಲಗೆ ಪ್ರೀತಿಗೆ ಜಾರುತ್ತಿದೆ. ಮನೋಹರ್ ಕ್ಯಾಮ್ರಾಮನ್, ಮೋಹನ್ ಬಿ ಕೆರೆ ಆರ್ಟ್ ಡೈರೆಕ್ಟರ್, ಮತ್ತು ಚಿನ್ನಿ ಪ್ರಕಾಶ್ ಇದು ನೃತ್ಯ ನಿರ್ದೇಶನ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು, ಕೆ ಡಿ ವೆಂಕಟೇಶ್ ಇವರು ಸಾಹಸವನ್ನು ಈ ಚಿತ್ರಕ್ಕೆ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ 5 ಸಾಂಗ್ ಕವಿರಾಜ್ ಅವರು ಬರೆದಿದ್ದಾರೆ. ಹಾಡುಗಳು ಹರಿಕೃಷ್ಣ ಅವರು ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಮ್ಯೂಸಿಕ್ ಸ್ಪೀಕರ್ ಸರಿ ಇರೋದ್ರಿಂದ ಕ್ಲಾರಿಟಿ ಸಿಗಲಿಲ್ಲ ಅಂತ ಕಾಣುತ್ತೆ. ಈ ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ, ಈ ಪಿಕ್ಚರ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಕೆ ಮಾದೇಶ್ ಅವರನ್ನ ಕೇಳ್ಕೊಂಡೆ ಈ ಚಿತ್ರ ನೀವು ಮಾಡ್ಕೊಡ್ಬೇಕು ಅಂತ. ಅವರು ಕೂಡ ಒಪ್ಕೊಂಡು ಈ ಚಿತ್ರನ ತುಂಬ ಬಡ್ಜೆಟ್ ಆಗುತ್ತೆ, ನೀವು ತಯಾರಿದ್ರೆ ಈ ಸಿನಿಮಾ ಮಾಡಿ ಅಂತ ಹೇಳಿದ್ರು. ಬಡ್ಜೆಟ್ ಯೋಚನೆ ಮಾಡಿ ಸಿನಿಮಾ ಚೆನ್ನಾಗಿ ಮಾಡಿ ಅಂತ ಹೇಳಿದೆ ಸರ್. ಸೊ ಅವ್ರು ಹೇಳಿ ಟೆಕ್ನಿಷಿಯನ್ಸ್ ಎಲ್ಲ ಯಾರ್ಯಾರು ಬೇಕು ಅಂತ ಹೇಳಿದಾರೋ ಅಷ್ಟು ಜನನ ನಾವು ಈ ಚಿತ್ರಕ್ಕೆ ಮಾಡಿಕೊಟ್ಟಿದ್ವಿ. ಈ ಚಿತ್ರ ಸುಮಾರು ಒಂದು 20 ಲೊಕೇಶನ್ಸ್ನಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಕ್ಲೈಮ್ಯಾಕ್ಸ್ ಮಲ್ಪೆ ಸುಮಾರು 3000 ಬೋಟ್, ಅದು ಒಂದು 5 ದಿವಸಕ್ಕೆ ಅವರು ಆ ಬೋಟ್ಗಳೆಲ್ಲ ತಂಗುತ್ತೆ. ಸೊ ಅಂಥ ಒಂದು ಪೀರಿಯಡ್ನ ನಾವು ಶೂಟಿಂಗ್ ಮಾಡಿಕೊಂಡು ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಹೆವಿ ಮಳೆ, ಆ ಮಳೆನಲ್ಲೂ ಕೂಡ ಶೂಟಿಂಗ್ ಮಾಡಿ ನಮಗೆ ತುಂಬ ಅನುಕೂಲ ಮಾಡಿಕೊಡೋದ್ರೆ ನಮ್ಮ ರಮ್ಯಾ ಅವರು ಕೂಡ ಯಾವುದೇ ಆ ಮಳೆನಲ್ಲೂ ಕೂಡ ಮತ್ತೆ ಚಿರಂಜೀವಿ ಸರ್ಜಾ, ಇನ್ನೊಬ್ಬರು ಪ್ರಮುಖದಲ್ಲಿ ನಡೆಸಿರುವಂತೆ ರವಿಶಂಕರ್ ಸಾಯಿ ಕುಮಾರ್ ಅವರ ತಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಚಕ್ಲಿ ಹೊಳೆ ಡ್ಯಾಮ್ನಲ್ಲಿ ಒಂದು 20 ಅಡಿ ಆಳದಲ್ಲಿ ಒಂದು ಸೆಟ್ ಹಾಕಿದ್ದು. ಆ ಚಿತ್ರ 2 ದಿವಸ ಇನ್ನೊಂದು ಶೂಟಿಂಗ್ ಇದೆ ಅಂದಾಗಲೇ ಸೆಟ್ ಮುಗಿದೋಯ್ತು ಟೋಟಲ್ ಆಗಿ. ಮತ್ತೆ ಆ ಬೆಳಿಗ್ಗೆ ಆ ಡೈರೆಕ್ಟರ್ನ ಕೇಳ್ಕೊಂಡಾಗ ಇಡೀ ಸೆಟ್ನ ಎತ್ತಿ 1 ವಾರದಲ್ಲಿ ಮತ್ತೆ ಸೆಟ್ ಹಾಕೊಟ್ರು. ಅವ್ರು ಒಂದು ಥ್ಯಾಂಕ್ಸ್. ಶೂಟಿಂಗ್ ಯಾವುದೂ ತೊಂದರೆ ಆಗಲಿಲ್ಲ. ಯಾವುದೇ ತೊಂದರೆ ಆದಾಗಲೂ ಕೂಡ ಮಾದೇಶ್ ಹೇಳ್ತಿದ್ದಾಗ ಇಮಿಡಿಯೇಟ್ ಪಟ್ಟಲ್ಲಿ ಬೇರೆ ಒಂದು ರೆಡಿ ಮಾಡೋದು, ಇದನ್ನು ರೆಡಿ ಮಾಡಿ ಬೆಳಿಗ್ಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಅಂತ. ಸೊ ಅವರ ಕೋಆಪರೇಷನ್ಸ್ ಇರೋದ್ರಿಂದಲೇ ಇವತ್ತು ಈ ಚಿತ್ರ ಬಿಡುಗಡೆ ರೆಡಿಯಾಗಿದೆ. 2 ಸಾಂಗ್ ಮಲೇಷ್ಯಾದಲ್ಲಿ ಶೂಟ್ ಮಾಡಿದ್ದೀವಿ. ಒಂದು ಸಾಂಗ್ ಒಂದು ಲಂಕಾವಿ, ಇನ್ನೊಂದು ಸಾಂಗ್ ಒಂದು ಸಿಟಿ ಶೂಟ್ ಮಾಡಿದ್ದೀವಿ. ಯಾವ ನೇಚರ್ನ ಯಾವುದು ಬಿಟ್ಟಿಲ್ಲ ಈ ಸಿನಿಮಾದಲ್ಲಿ. ಅದ್ದೂರಿಯಾದಂಥ ಸಾಹಸಗಳು ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು. ಬಟ್ ಅದು ಪಿಕ್ಚರ್ ಚೆನ್ನಾಗಿ ಬಂದಿದೆ. ಪಿಕ್ಚರ್ನ ನೀವೆಲ್ಲ ನೋಡಿ ಆಚರಿಸೋದ್ರಿ. ನಿಮ್ಮ ಪ್ರೋತ್ಸಾಹ ನನಗೆ ನೀಡಿದ್ರೆ ದೇವರ ಇದಕ್ಕಿಂತ ಒಳ್ಳೆಯ ಚಿತ್ರಗಳನ್ನ ನಿಮ್ಮ ಮುಂದೆ ತರಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಚಿತ್ರದ ನಿರ್ದೇಶಕರು ಕೆ ಮಾದೇಶ್ ಅವರು ಸಭೆಯನ್ನು ವೀಕ್ಷಿಸಿ ಮಾತಾಡಬೇಕು. ಈ ಮಠದಲ್ಲಿ ನಾವು ವೇದಿಕೆ ಇರುವಂತಹ ಓಂ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಎ ಗಣೇಶ್ ನಿರ್ಮಾಪಕರಾಗಿ ದಶಮ ಚಿತ್ರದ ದರ್ಶನ ಮಾಡಿದ್ದೇನೆ. ಈ ಚಿತ್ರ ತುಂಬ ಅದ್ದೂರಿಯಾಗಿ ಮೂಡಿ ಬಂದಿದೆ. ಇದಕ್ಕೆ ಎಲ್ಲ ಟೆಕ್ನಿಷಿಯನ್ ಸಹಕಾರ ಮತ್ತು ಆರ್ಟಿಸ್ಟ್ ಸಹಕಾರ ತುಂಬಾ ಚೆನ್ನಾಗಿತ್ತು. ಎಲ್ಲ ಟೆಕ್ನಿಷಿಯನ್ಸ್ ಮತ್ತು ಕಲಾವಿದರು ಇದು ತುಂಬ ಕಡೆ ಲೊಕೇಶನ್ ಶೂಟ್ ಮಾಡಿದ್ವಿ. ಈಗ ಆಲ್ರೆಡಿ ಗಣೇಶ್ ಅವರು ಹೇಳಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ನೋಡಿದೆ. ತಾವೆಲ್ಲ ನೋಡಿ ಆಶೀರ್ವದಿಸಬೇಕು ಅಂತ ಹೇಳಿದೆ. ನಮಸ್ಕಾರ. ಈ ಎಲ್ಲ ಹೆಣ್ಮಕ್ಳಿ ಮಹದೇಶ್ವರಿದ್ದಾರೆ, ಹರಿಕೃಷ್ಣ ಅವರು, ಮನೋಹರ್ ಅವರು, ಗಣೇಶ್ ಅವರು ಎಲ್ಲ ಒಂದು ಹೆಂಡತಿ ಪಿಕ್ಚರ್ ಮಾಡಿದ್ದಾರೆ. ಗಣೇಶ್ ಅವರು
ಸುಮಾರು ಚಿತ್ರಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರು ಒಂದು ದೊಡ್ಡ ಬೇಕಾಗಿದೆ ಗಣೇಶ್ವರಿ. ಆ ಯಶಸ್ಸು ಈ ಪಿಕ್ಚರ್ಗೆ ಸಿಗಲಿ. ಯಾಕಂದರೆ ಮೊದಲು ಅವರು ವರ್ಷಕ್ಕೆ 1-2 ವರ್ಷಕ್ಕೆ ಪಿಕ್ಚರ್ ಮಾಡ್ತಾ ಇದ್ರು. ಈ 1 ವರ್ಷದಲ್ಲಿ ಸುಮಾರು 3-4 ಪಿಕ್ಚರ್ ಅವರು ಇದೆ. ಕಂಟಿನ್ಯೂಸ್ ಆಗಿ ಪಿಕ್ಚರ್ಗಳನ್ನ ಮಾಡ್ತಾ ಬಂದಿದ್ದಾರೆ. ಒಳ್ಳೆಯ ಹುಡುಗಿ ಗಣೇಶ, ಯಾವುದೋ ಹೆದರಿಕೆ ಇಲ್ಲ. ಏನೇ ಬದನ್ನ ಕ್ರಿಯೇಟ್ ಮಾಡ್ತೀನಿ ಅನ್ನುವಂಥ ಅರ್ಥ ಅವರಲ್ಲಿದೆ. ನೋಡಿದ್ರೆ ನಮೀಗ ಸಾಂಸ್ಗಳನ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಜಗದೀಶ್ ಸದ್ಯಗೂ ಒಳ್ಳೆಯ ಭವಿಷ್ಯ ಇದೆ. ನಾವು ಕಾಲೇಜ್ good luck to all people. We know you will have people this month. ಈ ಸ್ನೇಹಿತರು ಗಣೇಶ್ ಅವ್ರ ಜೊತೆ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ಈ ಸಂಸ್ಥೆಗೆ ನಾನು ಕೀಬೋರ್ಡ್ ಪ್ಲೇಯರ್ ಆಗಿ ನುಡಿಸಿದ್ದೆ. ಒಂದು 3 ಸಿನಿಮಾ ನಾನು ನುಡಿಸ್ತಿದ್ದೇನೆ. ನನಗೆ ಸಿನಿಮಾ ಮಾಡುವಾಗ ತುಂಬ ಸಂತೋಷ ಆಯಿತು. ಯಾಕಂದರೆ ಇದು ಆಲ್ರೆಡಿ ನಾನು ಕೆಲಸ ಮಾಡಿರೋ ಸಂಸ್ಥೆ ಇದು. ಆಮೇಲೆ ಇದಕ್ಕೆ ನಮಗೆ ಮಾದೇಶ್ ಎಲ್ಲ ಗೊತ್ತಿರೋರು ಆಗೋದ್ರಿಂದ ಒಂದು ಫ್ರೆಂಡ್ಸ್ ಟೀಮ್ ಥರ ಹೋಗ್ತದೆ ಸಿನಿಮಾ ಕೆಲಸ ಮಾಡ್ತಾರೆ. ನನಗೆ ಸಾಕಷ್ಟು ಟೈಮ್ ಕೊಟ್ಟು ಇದರ ಮಾಡೋಣ ಅಂತ ಹೇಳಿ ಗಣೇಶ್ ಅವರು ಕೂಡ ಕೂತು ಸೇರಿ ಮಾಡುವ ಆಲ್ಬಮ್. ಇದರಲ್ಲಿ ಒಟ್ಟು 5 ಹಾಡುಗಳು ನನ್ನ ಸ್ನೇಹಿತ ಕವಿರಾಜ್ ಅವರು ಬರೆದಿರೋದು. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಸೊ ಈ ಸಿನಿಮಾ ಚೆನ್ನಾಗಾಗುತ್ತೆ, ಹಾಡುಗಳು ಚೆನ್ನಾಗಿ ಜನಪ್ರಿಯವಾಗುತ್ತೆ ಅಂತ ಮುಗಿಸ್ತಾರೆ. ವೆಲ್ಕಮ್ ಹೋದಾಗ ರಾತ್ರಿ 12 ಗಂಟೆ ನಾವು ಪ್ರೋಗ್ರಾಮ್ ಶುರು ಮಾಡಿದಾಗ 2:30-3 ಗಂಟೆವರೆಗೂ ಒಂದು ಅಕ್ಕಿ ಕಾಣಕ್ಕೆ ಜಾಗ ಇದೆ ಅಂತ ಚೆನ್ನಾಗ ಅವ್ರು ತೋರಿಸಿದ ಪ್ರೀತಿ. ನಂತರ ನಾವು ಹುಬ್ಳಿಗೆ ಹೋದ್ವಿ, ರಾಣಿಬೆನ್ನೂರು ಹೋದ್ವಿ, ದಾವಣಗೆರೆ ಹೋದ್ವಿ. ಎಲ್ಲ ಕಡೆ ಜನರು ನಮ್ಮ ಮೇಲೆ ತೋರಿಸಿದ ಪ್ರೀತಿ ನೋಡಿದಾಗ ಖಂಡಿತವಾಗೂ ಕನ್ನಡ ಪ್ರಿಯ ಆಗಲಿ, ಕನ್ನಡ ಚಿತ್ರರಂಗ ಪ್ರಿಯ ಆಗಲಿ, ಕನ್ನಡ ನಟರ ಪ್ರಿಯ ಆಗಲಿ ಜನರಿಗೆ ಅಪಾರವಾದ ಪ್ರೀತಿ ಇದೆ ಅಂತ ಸ್ಪಷ್ಟವಾಗಿ ನಾವೆಲ್ಲರಿಗೂ ಗೊತ್ತಾಗಿದೆ. ಎಲ್ಲೋ ಕಡೆ ತಪ್ಪಿದೆ ನಮ್ಮ ಕಡೆಯಿಂದ ಎಲ್ಲೋ ಕಡೆ ನಾವು ಮಾಡ್ತಿರುವಂತ ಪಾತ್ರಗಳು ಅಥವಾ ನಮ್ಮ ಆಯ್ಕೆಗಳು ಅದರ ಬಗ್ಗೆ ಅವರಿಗೆ ಅಸಮಾಧಾನ ಇರ್ಬೋದು. ಅದರ ಬಗ್ಗೆ ಈ ವರ್ಷ ನಾವೆಲ್ಲರೂ ಗಮನ ತರಬೇಕು ನಾವೆಲ್ಲರೂ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಈ ವರ್ಷ ಒಂದು ನವನವೀನ ಚಂದನವನ ನಿಮ್ಮ ಮುಂದೆ ಇರುತ್ತೆ ಅನ್ನೋದೊಂದು ಮಾತ್ರ ಗ್ಯಾರಂಟಿ. ಆ ಸಾಲಲ್ಲಿ ಈ ಚಿತ್ರ ಸೇರುತ್ತೆ ಅನ್ನೋದು ಈ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ದಂಡದರ್ಶನ ಸಾಂಗ್ಸ್ ನೋಡಿದ್ರಿ, ಟ್ರೈಲರ್ ನೋಡಿದ್ರಿ, ನಮ್ಗೆಲ್ಲರೂ ಗೊತ್ತಿತ್ತು. ನಾವು ಪೊಲೀಸ್ ಆಫೀಸರ್ಸ್ ರೋಲ್ ಬಹಳ ನೋಡಿದ್ರು ಕೂಡ ಕಾಕ ಬಂದಾಗ ಈ ತರ ಒಂದು ಪೊಲೀಸ್ ಆಫೀಸರ್, ಈ ತರ ಒಂದು ಸ್ಕ್ರೀನ್ ಪ್ಲೇ, ಈ ತರ ಒಂದು ಮ್ಯೂಸಿಕ್, ಈ ತರ ಒಂದು ಲವ್ ಸೀನ್ ನಾವು ನೋಡೇ ಇಲ್ಲ ಅಂತ ಒಂದು ಒಳ್ಳೆ ಚಿತ್ರ, ಒಂದು ಒಳ್ಳೆ ಕಂಡಕ್ಟರ್ ಮಾದೇಶ್ ಅವರು ನಮ್ಗೆ ಗೊತ್ತೇ ಇದೆ. ಚಿರಂಜೀವಿ ಅಫ್ಕೋರ್ಸ್ ನೀವು ಮೊದಲನೇ 5 ವರ್ಷದಲ್ಲಿ ಈ ತರ ಒಂದು ಪಾತ್ರ ಸಿಕ್ಕಿರೋದು ಐ ಥಿಂಕ್ ವೆರಿ ವೆರಿ ಲಕ್ಕಿ. ಸೂರ್ಯ ಮಾಡುವಂತ ಪಾತ್ರ ಅದು. ಅದನ್ನ ಚಿರಂಜೀವಿ ಖಂಡಿತವಾಗಿ ಚೆನ್ನಾಗಿ ಮಾಡಿರ್ತಾರೆ. ನಮ್ಮ ಅರ್ಜುನ್ ಅವರು, ಲೈನೇಜ್ ಅವರು, ರಮ್ಯಾ ಇದ್ದಾರೆ, ಹರಿ ಇದ್ದಾರೆ, ಶ್ಯಾಮ್, ಕವಿ ಇದೆ, ಮನೋಹರ್ ಇದ್ದಾರೆ. ಒಂದು ಒಳ್ಳೆ ಕಾಲದಲ್ಲಿ ಬಹಳ ಒಳ್ಳೆ ಚಿತ್ರ ಸಿಕ್ಕಿದೆ. ಖಂಡಿತವಾಗೂ ದಂಡಂ ದಶಕದ ಒಂದು ಒಳ್ಳೆ ಚಿತ್ರ ಆಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮುಖ್ಯವಾಗಿ ನಮ್ಮ ಗೆಳೆಯರು ಗಣೇಶು, ಜಗದೀಶ್, ಸುರೇಶ್ ತ್ರಿಮೂರ್ತಿಗಳ ಜೊತೆ ನಾನು ಆಗಲೇ ಥಿಯೇಟರ್ಸ್ ಮಾಡಿದ್ದೀನಿ. ಈಗ ಮಾಯಾ ಅಂತ ಚಿತ್ರ ಮಾಡಿದ್ದೀನಿ. ಅವ್ರು ಧೈರ್ಯಕ್ಕೆ ಮೆಚ್ಚಬೇಕು. ಈಗ ನಿಯರ್ಲಿ 4-5 ಚಿತ್ರಗಳು ಪ್ರೋದಲ್ಲಿ ಗಣೇಶ್ ಅವ್ರು ಮಾಡ್ತಿದ್ದಾರೆ. ನಾವು ಧೈರ್ಯಲಕ್ಷ್ಮಿ ಕೈ ಹಿಡಿದ್ರೆ ಖಂಡಿತವಾದ ವಿಜಯಲಕ್ಷ್ಮಿ ನಮ್ಮ ಕೈ ಹಿಡಿತಾಳೆ ಅಂತ ಜನರು ಹೇಳ್ತಾರೆ. ಹಾಗಾಗಿ ಗೆಲುವು ಅವ್ರ ಪಾಲಾಗಲಿ. ಒಳ್ಳೆದಾಗಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಗಣೇಶ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇಂಥ ಒಂದು ಒಳ್ಳೆ ಚಿತ್ರ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಈ ಫಿಲಮ್ ಒಪ್ಕೊಂಡಾಗ ಈ ಫಿಲಮ್ ನಾನು ಹೀರೋ ಆಗೋದಕ್ಕೆ ನಮ್ಮ ಡೈರೆಕ್ಟರ್ ಮಾದೇಶ್ ಅವ್ರ ಕಾರಣ. ಯಾಕಂದರೆ ಅವ್ರಿಗೆ ಅಷ್ಟು ಕನ್ವಿಕ್ಷನ್ ಇತ್ತು ನನ್ನ ಮೇಲೆ, ಅಷ್ಟು ಕಾನ್ಫಿಡೆನ್ಸ್ ಇತ್ತು. ನಾನು ನನ್ನ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಶನ್ ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗಿತ್ತು. ಸೆಟ್ಟಲ್ಲಿ ಯಾವುದೇ ಥರ ಎಲ್ಲೂ ಆ್ಯಕ್ಟಿಂಗಲ್ಲಿ ಕಾಂಪ್ರಮೈಸ್ ಆಗದೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ನನ್ನ ಕೈಯಲ್ಲಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಹರಿಕೃಷ್ಣ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವರೊಟ್ಟಿಗೆ ನನ್ನ 2ನೇ ಫಿಲ್ಮು. ಭಾರಿ ಖುಷಿ ಆಗುತ್ತೆ. 2ನೇ ಫಿಲ್ಮ್ ತುಂಬ ಚೆನ್ನಾಗಿ ಸಾಂಗ್ಸ್ ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. And I would love to wish the entire Dandam Dashagunam team all
all the very best and all the success comes in our way. And Oh,